ಹಾಯ್ ಫ್ರೆಂಡ್ಸ್, ಇನ್ಸ್ಟೆನ್ಸ್ ಲವ್ ಫೈನಲ್ ಎಪಿಸೋಡ್ನ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುಜಿನ್ ಬೇ ಕೌಸಿಟಾಂಗ್ ಟ್ರೈನಿಂಗ್ ಬಂದಿರ್ತಾರೆ. ಟ್ರೈನಿಂಗು ತುಂಬಾನೇ ಕಷ್ಟ ಇರುತ್ತೆ. ಆ ಸಮಯದಲ್ಲಿ ಅವ್ರಿಗೆ ಗಾಯ ಕೂಡ ಆಗುತ್ತೆ. ಮತ್ತೊಂದ್ ಕಡೆ ಊದಿ ಸುಜಿನ್ ಬೇ ಕೈಲಿ ಈ ಟ್ರೈನಿಂಗ್ ನ ಕಂಪ್ಲೀಟ್ ಮಾಡೋದಕ್ಕಾಗುತ್ತಾ ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಶಾವ್ ಊದಿ ಜೊತೆ ಮಾತಾಡ್ತಿರ್ತಾನೆ. ಆದ್ರೆ ಊದಿ ಯಾವ್ದಕ್ಕೂ ಕೂಡ ರೆಸ್ಪಾನ್ಸ್ ಮಾಡಲ್ಲ. ಆಗ ಶಾವ್ ಅಲ್ಲಿಂದ ಹೋಗ್ತಾನೆ. ಮತ್ತೊಂದ್ ಕಡೆ ಸುಜಿನ್ ಬೇ ಕೌಸಿಟಾಂಗ್ ಎಲ್ರು ಕೂಡ ತುಂಬಾನೇ ಕಾಲ್ ನೋವ್ತಿದೆ ಅಂತ ಹೇಳಿ ಮಲ್ಕೊಂಡಿರ್ತಾರೆ. ಆಗ ಅಲ್ಲಿದ್ದ ಮತ್ತೊಬ್ಬ ಹುಡುಗಿರು ನಮಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಟ್ರೀಟ್ ಮಾಡೋದಿಕ್ಕೆ ಅಂತ ಡಾಕ್ಟರ್ನ ಕರ್ಸಿದಾರಂತೆ. ಅವರು ಇವರೇ ಇರ್ಬೇಕು, ಇವ್ರೇನಾದ್ರೂ ಡಾಕ್ಟರ ಅಥವಾ ಹ್ಯಾಕ್ಟರ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ಕೌಸಿಟಾಂಗ್ ನೋಡಿ ಸುಜಿನ್ ಬೇ ಇಲ್ಲಿ ನೋಡು ಅಂತ ಹೇಳ್ತಾಳೆ. ಆಗೋಳು ಅಷ್ಟೊಂದು ಹ್ಯಾಂಡ್ಸಮ್ ಆಗಿದ್ರೆ ನೀನೇ ಇಟ್ಕೊ, ನನಗೆ ಬೇಡ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಡಾಕ್ಟರ್ ಜಾವ್ ಬಂದು ನಿಂತ್ಕೋತಾರೆ. ಆಗ ಅವಳು ಜಾವ್ನ ನೋಡಿ ಡಾರ್ಲಿಂಗ್ ನೀವೇನ್ ಇಲ್ಲಿ ಅಂತ ಹೇಳ್ತಾಳೆ. ಆಗ ಜಾವ್ ನಿಮ್ ಡೈರೆಕ್ಟರ್ ನಮ್ ಹಾಸ್ಪಿಟಲ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಯಾರಾದ್ರೂ ಡಾಕ್ಟರ್ನ ಕಳ್ಸಿ ಅಂತ. ಅದಕ್ಕೆ ಅವರು ನನ್ನನ್ನ ಇಲ್ಲಿಗೆ ಕಳ್ಸಿದ್ದಾರೆ. ನಿನಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳ್ತಾನೆ. ಆಗ ಅವಳು ಏನು ಅಂತ ಕೇಳ್ತಾಳೆ. ಆಗ ಜಾವ್ ನಮ್ಮನೆ ಇಲ್ಲಿಗೆ ತುಂಬಾನೇ ಹತ್ರ ಇದೆ, ನಿನ್ ಟ್ರೈನಿಂಗ್ ಮುಗಿದ್ಮೇಲೆ ಬಂದು ಅಲ್ಲೇ ಇರ್ಬೋದು, ಜೊತೆಲೆ ಟೈಮ್ ಸ್ಪೆಂಡ್ ಮಾಡಬಹುದು ಅಂತ ಹೇಳ್ತಾನೆ. ಅದನ್ನ ಕೇಳಿ ಸುಜಿನ್ ಬೇ ತುಂಬಾನೇ ಖುಷಿ ಆಗ್ತಾಳೆ. ಆಗ ಜಾವ್ ಅಲ್ಲಿಂದ ಹೋಗ್ತಾನೆ. ಮತ್ತೊಂದ್ ಕಡೆ ಜಾವ್ ಅವನ್ ಫ್ರೆಂಡ್ ಈತನ್ನ ಮೀಟ್ ಮಾಡೋದಿಕ್ ಬಂದಿರ್ತಾರೆ. ಅದನ್ನ ಕೌಸಿಟಾಂಗ್ ಮ್ಯಾನೇಜರ್ ನೋಡ್ತಾರೆ. ಮತ್ತೊಂದ್ ಕಡೆ ಸುಜಿನ್ ಬೇ ಟ್ರೈನಿಂಗ್ ಮುಗಿಸ್ಕೊಂಡು ಮನೆಗ್ ಬಂದಿರ್ತಾಳೆ. ಅವಳನ್ನ ಮೀಟ್ ಆಗೋದಿಕ್ಕೆ ಊದಿ ಕೂಡ ಬಂದಿರ್ತಾಳೆ. ಕೌಸಿಟಾಂಗ್ ಇಂದ ದೂರ ಇರು, ಅವಳ ತಲೆಯಲ್ಲಿ ಏನಾದ್ರೂ ಒಂದ್ ವಿಷಯ ಓಡ್ತಾನೆ ಇರುತ್ತೆ, ನಿನ್ಗೆ ಏನಾದ್ರೂ ತೊಂದರೆ ಮಾಡ್ತಾಳೆ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಡಾಕ್ಟರ್ ಜಾವ್ ಬರ್ತಾರೆ. ಆಗ ಊದಿ ಅಲ್ಲಿಂದ ಹೋಗ್ತಾಳೆ. ಸುಜಿನ್ ಬೇ ಕಾಲ್ಗೆ ಟ್ರೈನಿಂಗ್ ಸಮಯದಲ್ಲಿ ಗಾಯ ಆಗಿರುತ್ತೆ. ಅದಕ್ಕೆ ಔಷಧಿ ಆಗ್ತಾ ಸ್ವಲ್ಪ ದಿವಸ ರೆಸ್ಟ್ ಮಾಡಬೇಕು, ರಜಾ ಹಾಕು ಅಂತ ಹೇಳ್ತಾನೆ. ಆಗಳು ಆ ರೀತಿ ಎಲ್ಲ ರಜಾ ಹಾಕೋದಿಕ್ಕಾಗಲ್ಲ, ನಾನು ಟ್ರೈನಿಂಗ್ ನ ಕಂಪ್ಲೀಟ್ ಮಾಡಿ ಅವಾರ್ಡ್ ಗೆಲ್ಲೇಬೇಕು ಅಂತ ಹೇಳ್ತಾಳೆ. ಆಗ ಅವನು ನಿನ್ ಜೊತೆ ಪಾರ್ಟಿಸಿಪೇಟ್ ಮಾಡ್ತಿರೋದು ಯಾರು ಗೊತ್ತಲ್ವಾ? ಆಗ ಸುಜಿನ್ ಬೇ ಊದಿ ಮಾತಿಗೆ ತಲೆ ಕೆಡ್ಸ್ಕೋಬೇಡಿ, ಕೌಸಿಟಾಂಗ್ ಆ ರೀತಿ ಎಲ್ಲ ಏನು ಮಾಡಲ್ಲ, ನನಗೆ ಅವಳ ಮೇಲೆ ನಂಬಿಕೆ ಇದೆ, ನಾನು ಕಷ್ಟಪಟ್ಟು ನನ್ನ ಟ್ಯಾಲೆಂಟ್ ಇಂದ ಅವಾರ್ಡ್ ನ ಗೆದ್ದೇ ಗೆಲ್ತೀನಿ ಅಂತ ಹೇಳ್ತಾಳೆ. ಆಗ ಇಬ್ರು ಕೂಡ ನಗ್ತಾ ಇರ್ತಾರೆ. ಮತ್ತೊಂದ್ ಕಡೆ ಮ್ಯಾನೇಜರ್ ಡೈರೆಕ್ಟರ್ ಜೊತೆ ಒಂದು ಮೀಟಿಂಗ್ ಅರೇಂಜ್ ಮಾಡಿರ್ತಾರೆ. ಅದಕ್ಕೆ ಕೌಸಿಟಾಂಗ್ ಕೂಡ ಇನ್ವೈಟ್ ಮಾಡಿರ್ತಾರೆ. ಆಗ ಮ್ಯಾನೇಜರ್ ಡೈರೆಕ್ಟರ್ ಗೆ ಹೇಳ್ತಾರೆ, ಕೌಸಿಟಾಂಗ್ ಒಳ್ಳೆ ಆಕ್ಟರ್, ಇವ್ರ ಜೊತೆ ಒಂದು ಮೂವಿನ ನೀವು ಮಾಡ್ಲೇಬೇಕು. ಆಗ ಡೈರೆಕ್ಟರ್ ಹೇಳ್ತಾರೆ, ಇನ್ನು ಟ್ರೈನಿಂಗ್ ಇದೆ, ಈಗ್ಲೇ ನಾನು ಯಾವ್ದನ್ನು ಕೂಡ ಹೇಳೋದಿಕ್ಕಾಗಲ್ಲ. ಸುಜಿನ್ ಬೇ ಕೂಡ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಮಾಡ್ತಿದ್ದಾರೆ, ಆಡಿಯನ್ಸ್ ಅವ್ರನ್ನ ತುಂಬಾನೇ ಇಷ್ಟ ಪಡ್ತಾರೆ, ಮೊದ್ಲು ಕೌಸಿಟಾಂಗ್ ಟ್ರೈನಿಂಗ್ ನ ಕಂಪ್ಲೀಟ್ ಮಾಡ್ಲಿ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಶಾವ್ ಊದಿ ಹಳೆ ರಿಲೇಶನ್ಶಿಪ್ ವಿಷಯದಿಂದ ಆಚೆನೆ ಬಂದಿಲ್ಲ, ಅವಳಿಗೆ ಮದ್ವೆ ಮೇಲೆ ನಂಬಿಕೆ ಇಲ್ಲ, ಏನಾದ್ರೂ ಮಾಡ್ಬೇಕು ಅಂತ ಹೇಳ್ತಾನೆ. ಆಗ ಜಾವ್ ಸುಜಿನ್ ಬೇ ನೆನ್ಪಲ್ಲಿ ಹೌದು ಏನಾದ್ರೂ ಮಾಡ್ಲೇಬೇಕು ಅಂತ ಹೇಳ್ತಾನೆ. ಆಗ ಶಾವ್ ನನ್ನ ಪ್ರಶ್ನೆನ ನನಗೆ ಕೇಳ್ತಿದ್ಯಾ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಾವ್ ಅವನ್ ಫ್ರೆಂಡು ಈತನ್ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾನೆ. ಇವರು ಮೂವಿ ಪ್ರೊಡ್ಯೂಸರ್. ಸುಜಿನ್ ಬೇ ಈ ಮೂವಿಗಾಗಿ ಟ್ರೈನಿಂಗ್ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಈತನ್ಗೆ ಫೋನ್ ಬರುತ್ತೆ. ಒಂದ್ ನಿಮಿಷ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಜಾವ್ ಸುಜಿನ್ ಬೇ ಹೇಳಿದ ವಿಷಯನ ನೆನಪು ಮಾಡ್ಕೋತಾಳೆ. ಅವಳು ನನ್ನ ಬುದ್ಧಿವಂತಿಕೆ ಇಂದ ನನ್ನ ಶ್ರಮದಿಂದ ಗೆಲ್ಬೇಕು ಅಂತ ಹೇಳಿರ್ತಾಳೆ. ಈಗ ಈತನ್ ಬಂದು ಜಾವ್ ಏನ್ ವಿಷಯ, ನನ್ನನ್ನ ಯಾಕೆ ಮೀಟ್ ಮಾಡ್ಬೇಕು ಅಂತ ಹೇಳ್ದೆ ಅಂತ ಕೇಳ್ತಾನೆ. ಆಗ ಜಾವ್ ಏನು ಇಲ್ಲ, ತುಂಬಾ ದಿವಸ ಆಯ್ತಲ್ವಾ ಮೀಟ್ ಮಾಡಿ, ಅದಕ್ಕೆ ಮೀಟ್ ಮಾಡೋಣ ಅಂತ ಹೇಳ್ದೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಈತ ನನ್ಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಇಬ್ರು ಕೂಡ ಹಗ್ ಮಾಡ್ತಾರೆ. ಈತನ್ ಜಾವ್ ಇಬ್ರು ಕೂಡ ಜೊತೆಲಿ ಇರೋದನ್ನ ಯಾರೋ ನೋಡಿ ಫೋಟೋ ತಗೋತಾರೆ. ಆದ್ರೆ ಅದು ಜಾವ್ಗೆ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಸೀನಲ್ಲಿ ಸುಜಿನ್ ಬೇ ಕೈಗೆ ಗಾಯ ಆಗಿರುತ್ತೆ. ಅದಕ್ಕೆ ಔಷಧಿ ಹಚ್ಚುತ್ತಿರ್ತಾನೆ. ಆಗ ಅವಳು ನಾಳೆ ರಿಸಲ್ಟ್ ಬರುತ್ತೆ, ನನ್ಗೆ ಯಾಕೋ ಭಯ ಆಗ್ತಿದೆ ಹನಿ ಅಂತ ಹೇಳ್ತಾನೆ. ಆಗ ಅವನು ನಿನ್ಗೆ ನಂಬಿಕೆ ಇಲ್ವಾ ಅಂತ ಕೇಳ್ತಾನೆ. ಆಗ ಸುಜಿನ್ ಬೇ ಯಾಕಿಲ್ಲ, ಇದೆ ಕೈಲಿ ಗಾಯ ಆಗಿರೋದ್ ನೋಡು, ಇದಕ್ಕಾಗಿ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಗ ಜಾವ್ ನನ್ಗೆ ನಂಬಿಕೆ ಇದೆ, ನೀನು ಗೆದ್ದೆ ಗೆಲ್ತೀಯ ಅಂತ ಹೇಳ್ತಾನೆ. ಆಗ ಸುಜಿನ್ ಬೇ ನನ್ಗೂ ಕೂಡ ನಂಬಿಕೆ ಇದೆ ಅಂತ ಹೇಳ್ತಾಳೆ.
ಈಗ ಮಾರ್ನಿಂಗ್ ಆಗಿರುತ್ತೆ, ಟ್ರೈನಿಂಗು ಕಂಪ್ಲೀಟ್ ಆಗಿರುತ್ತೆ, ಫೈನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಈತನ್ ಅನೌನ್ಸ್ ಮಾಡ್ತಾರೆ ಅವ್ರ ಮೂವಿಗೆ ಸುಜಿನ್ ಬೇ ಆಯ್ಕೆ ಆಗಿರ್ತಾಳೆ. ಅದನ್ನ ಕೇಳಿ ಅವಳಿಗೆ ತುಂಬಾನೇ ಖುಷಿಯಾಗುತ್ತೆ. ಆದ್ರೆ ಕೌಸಿಟಾಂಗ್ ಮ್ಯಾನೇಜರು ಬೇಜಾರಿಂದ ಅಲ್ಲಿಂದ ಹೋಗ್ತಾನೆ. ಎಲ್ಲರೂ ಕೂಡ ಸುಜಿನ್ ಬೇಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ. ಆಗ ಈತನ್ ಕೌಸಿಟಾಂಗ್, ನೀವು ತುಂಬಾ ಕಷ್ಟಪಟ್ಟಿದ್ದೀರಾ, ಮುಂದೆ ಜೊತೆಲೆ ಕೆಲಸ ಮಾಡೋಣ ಅಂತ ಹೇಳ್ತಾನೆ. ಆಗ ಕೌಸಿಟಾಂಗ್, ಸುಜಿನ್ ಬೇ ನಾನು ಹೇಳಿಲ್ವಾ ನೀನು ಗೆದ್ದೇ ಗೆಲ್ತೀಯಾ ಅಂತ, ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಅವಳು ಕೂಡ ವಿಶ್ ಮಾಡಿ ಅಲ್ಲಿಂದ ಹೋಗ್ತಾಳೆ. ಆಗ ಊದಿ ಸುಜಿನ್ ಬೇ ಇಬ್ರು ಕೂಡ ತುಂಬಾ ಖುಷಿಯಾಗಿ ಝಾವ್ಗೆ ಫೋನ್ ಮಾಡ್ತಾಳೆ. ಫೋನ್ ರಿಸೀವ್ ಮಾಡಲ್ಲ, ಮೆಸೇಜ್ ಕೂಡ ಮಾಡ್ತಾಳೆ, ಆದ್ರೆ ಯಾವುದಕ್ಕೂ ಕೂಡ ರಿಪ್ಲೈ ಮಾಡಲ್ಲ. ಅದರಿಂದ ಅವಳಿಗೆ ಬೇಜಾರಾಗುತ್ತೆ. ಆಗ ಊದಿ, ಏನೋ ಅರ್ಜೆಂಟ್ ಕೆಲಸದಲ್ಲಿರ್ಬೇಕು, ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಈಗ ಸುಜಿನ್ ಬೇ ಮನೆಗೆ ಬರ್ತಾಳೆ. ಲೈಟ್ ಆಫ್ ಆಗಿರುತ್ತೆ. ಅನಿ ಅಂತ ಕೂಗ್ತಾಳೆ, ಆದ್ರೆ ಯಾರು ಕೂಡ ಮಾತಾಡಲ್ಲ. ಅವಳು ಮನೆ ಒಳಗಡೆ ಬರ್ತಿದ್ದಾಗೆ ಲೈಟ್ ಆನ್ ಆಗುತ್ತೆ. ಮನೆಯೆಲ್ಲ ಡೆಕೋರೇಷನ್ ಮಾಡಿರ್ತಾನೆ ಅವಳಿಗೆ ಸರ್ಪ್ರೈಸ್ ಕೊಡೋದಿಕ್ಕೆ ಅಂತ. ಅವಳಿಗೆ ಹೂ ಬಕ್ಕಿನ ಕೊಟ್ಟು ಕಂಗ್ರ್ಯಾಚುಲೇಷನ್ ಹೇಳ್ತಾನೆ. ಆಗ ಸುಜಿನ್ ಬೇ, ಬರೀ ಕಂಗ್ರ್ಯಾಚುಲೇಷನ್ ಹೇಳಿದ್ರೆ ಸಾಲಲ್ಲ, ನನಗೆ ಗಿಫ್ಟ್ ಕೊಡಬೇಕು ಅಂತ ಹೇಳ್ತಾಳೆ. ಆಗ ಅವನು ಅವಳಿಗಾಗಿ ತಗೊಂಡ್ ಬಂದಿದ್ದ ರಿಂಗನ್ನ ಓಪನ್ ಮಾಡಿ, ನಿನ್ನಂತ ಡೆಡಿಕೇಶನ್ ಇಂಟೆಲಿಜೆಂಟ್ ಹುಡ್ಗಿನ ನಾನು ನೋಡೇ ಇರಲಿಲ್ಲ ಅಂತ ಹೇಳಿ ಪ್ರಪೋಸ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಗುತ್ತೆ. ಸುಜಿನ್ ಬೇ ಯಾರು ಅಂತ ಬಾಗ್ಲು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಊದಿರ್ತಾಳೆ. ಅವಳಿಗೆ ಫೋನ್ ಕೊಡ್ತಾಳೆ. ಅದರಲ್ಲಿ ಈ ತನ್ನ ಝಾವ್ ಮೀಟ್ ಮಾಡಿದ ಫೋಟೋ ಇರುತ್ತೆ. ಫೋಟೋ ಕೆಳಗಡೆ ಸುಜಿನ್ ಬೇಗೆ ಅವಳ ಮದ್ವೆ ಆಗೋ ಹುಡ್ಗನ್ ಕಡೆಯಿಂದ ಈ ಚಾನ್ಸ್ ಸಿಕ್ಕಿದೆ, ಈ ತನ್ನ ಝಾವ್ ಇಬ್ರು ಕೂಡ ಫ್ರೆಂಡ್ಸು ಅಂತ ಬರ್ದಿರುತ್ತೆ. ಅದನ್ನ ನೋಡಿ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ, ಹಾಗೆ ನೋವು ಕೂಡ ಆಗುತ್ತೆ. ಈಗ ಮನೆ ಒಳಗಡೆ ಬರ್ತಾಳೆ. ಝಾವ್, ಯಾರು ಬಂದಿದ್ದು, ಯಾಕೆ ಬೇಜಾರಲ್ಲಿದ್ದೀಯಾ ಅಂತ ಕೇಳ್ತಾನೆ. ಆಗಳು ಫೋನಲ್ಲಿ ಇದ್ದ ಪೋಸ್ಟರ್ನ ತೋರಿಸಿ ಇದೆಲ್ಲ ಏನು ಅಂತ ಕೇಳ್ತಾಳೆ. ಆಗೋನು ಅದನ್ನ ನೋಡಿ ನೀನ್ ತಿಳ್ಕೊಂಡಿರೋ ಹಾಗೆ ಏನೂ ಇಲ್ಲ ಅಂತ ಹೇಳ್ತಾನೆ. ಆಗೋಳು, ನಾನ್ ನಿನ್ ದೃಷ್ಟಿಲಿ ಅಷ್ಟೊಂದು ಚೀಪಾದ್ನ, ನನಗೆ ನಿನ್ ಸಹಾಯ ಇಲ್ದಲೆ ಏನನ್ನು ಮಾಡೋದಿಕ್ಕಾಗಲ್ವಾ, ನೀನು ನಿನ್ ಶ್ರಮದಿಂದ ಅವಾರ್ಡ್ ತಗೊಂಡಿದ್ಯಾ, ನಾನು ನನ್ನ ಶ್ರಮದಿಂದ ಅವಾರ್ಡ್ ತಗೊಳ್ಳೋದಿಕ್ಕಾಗಲ್ವಾ, ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ, ನನ್ನ ಪ್ರೀತಿ ಮೇಲೆ ನಿನಗೆ ಅನುಮಾನ ಅಂತ ಹೇಳಿ ತುಂಬಾ ಎಮೋಷನಲ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಝಾವ್ ಕೂಡ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಸುಜಿನ್ ಬೇ ಅಳ್ತಾ ಇರ್ತಾಳೆ. ಆಗ ಊದಿ, ಏನೇ ಆದ್ರೂ ಕೂಡ ಅದನ್ನ ನಾವು ಫೇಸ್ ಮಾಡ್ಬೇಕು ಅಂತ ಹೇಳ್ತಾಳೆ. ನೆಕ್ಸ್ಟ್ ಮನೆಗ್ ಬಂದಿರ್ತಾರೆ. ಆಗ ಸುಜಿನ್ ಬೇ, ಅಕ್ಕ ನಿನ್ಗೂ ಕೂಡ ನನ್ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ತಾಳೆ. ಆಗ ಊದಿ, ನಾನ್ ನಿನ್ನ ಸಂಪೂರ್ಣವಾಗಿ ನಂಬ್ತೀನಿ, ಆದ್ರೆ ಝಾವ್ ನಿನಗೆ ಸಹಾಯ ಮಾಡೋದಿಕ್ಕೆ ನೋಡಿದ್ದಾರೆ ಅಷ್ಟೇ ಅಂತ ಹೇಳ್ತಾಳೆ. ಆದ್ರೆ ಸುಜಿನ್ ಬೇ ಕೋಪದಲ್ಲಿರ್ತಾಳೆ. ಝಾವ್ ಹೆಸರನ್ನ ಕೇಳೋದಿಕ್ಕೂ ಕೂಡ ಅವಳು ಇಷ್ಟಪಡ್ತಿರಲ್ಲ. ಆ ವಿಷಯದ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಝಾವ್ ಮೂಡು ತುಂಬಾನೇ ಹಾಳಾಗಿರುತ್ತೆ. ಅಲ್ಲಿ ಕೆಲಸ ಮಾಡೋಂತ ನರ್ಸ್ಗಳ ಮೇಲೂ ಕೂಡ ರೂಡ್ ಆಗಿ ಮಾತಾಡ್ತಾರೆ. ಅದನ್ನ ಕೇಳಿ ಅವರು ಶಾವ್ ಜೊತೆ, ಡಾಕ್ಟರ್ ಝಾವ್ಗೆ ಏನಾಗಿದೆ ಅಂತ ಕೇಳ್ತಾರೆ. ಆಗ ಶಾವ್ ಬೇರೆ ಪ್ರಾಜೆಕ್ಟ್ ಮೇಲೆ ಅವರು ತುಂಬಾ ಬ್ಯುಸಿ ಆಗಿದ್ದಾರೆ, ಅದಕ್ಕೆ ಆ ರೀತಿ ಮಾತಾಡಿದ್ದಾರೆ, ನೀವು ಕೆಲಸ ಮಾಡಿ ಅಂತ ಹೇಳ್ತಾರೆ. ಈಗ ಝಾವ್ ಮನೆಗ್ ಬಂದಿರ್ತಾನೆ. ಸುಜಿನ್ ಬೇ ಜೊತೆ ಕಳೆದ ಮೂಮೆಂಟ್ಸ್ ಎಲ್ಲ ಅವನ್ಗೆ ನೆನಪಾಗ್ತಾ ಇರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಸುಜಿನ್ ಬೇ ಕೂಡ ಅವ್ನ್ ಕೊಟ್ಟಿದ್ದ ಓಲೆನ ಬಿಚ್ಚಿಡ್ತಾ ಝಾವ್ ಹೇಳಿದ ಮಾತನ್ನ ನೆನಪು ಮಾಡ್ಕೋತಿರ್ತಾಳೆ. ಮತ್ತೊಂದ್ ಕಡೆ ಶಾವ್, ಊದಿ ನಿನ್ಗೇನೋ ಹೇಳೋದಿಕ್ಕೆ ಹೇಳಿದಾಳೆ. ಸುಜಿನ್ ಬೇ ಮೂವಿ ಪ್ರಿಪ್ರೇಷನ್ ಶುರುವಾಗಿದೆ, ಆದ್ರೆ ನಿನ್ ಪ್ರಾಬ್ಲಮ್ ಇನ್ನು ಸಾಲ್ವ್ ಆಗಿಲ್ಲ, ನೀನ್ ನಡ್ಕೋತಿರೋ ರೀತಿ ಕೂಡ ಸರಿ ಇಲ್ಲ, ಹಾಸ್ಪಿಟಲ್ ನಲ್ಲಿ ಸ್ಟಾಫ್ ಎಲ್ರು ಕೂಡ ನಿನ್ ಬಗ್ಗೆನೆ ಮಾತಾಡ್ತಿದ್ದಾರೆ ಅಂತ ಹೇಳ್ತಾನೆ. ಆದ್ರೆ ಝಾವ್ ಅವ್ನ ಮಾತನ್ನ ಕಿವಿಗೆ ಹಾಕೊಳ್ದಲೆ, ನೀನ್ ಮಾಡೋ ನೈಟ್ ಶಿಫ್ಟ್ ನ ನಾನೇ ಮಾಡ್ತೀನಿ. ಆಗ ಶಾವ್, ಸುಜಿನ್ ಬೇಗೆ ಎಲ್ಲ ವಿಷಯನೂ ಹೇಳು, ಅವಳ ಮನ್ಸು ತುಂಬಾ ಒಳ್ಳೇದು, ಅರ್ಥ ಮಾಡ್ಕೋತಾಳೆ, ನಿನ್ನ ಕ್ಷಮಿಸ್ತಾಳೆ ಅಂತ ಹೇಳ್ತಾನೆ. ಆಗ ಝಾವ್, ಆದ್ರೆ ನನ್ನನ್ನ ನಾನು ಕ್ಷಮಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ, ನಾನು ಈತನ್ನ ಮೀಟ್ ಮಾಡಿದ್ದು ನಿಜ, ಆದ್ರೆ ಸುಜಿನ್ ಬೇಗೆ ಸಹಾಯ ಮಾಡುವಂತ ಕೇಳಿಲ್ಲ, ಸುಜಿನ್ ಬೇ ಸಾಮರ್ಥ್ಯದ ಬಗ್ಗೆ ಅನುಮಾನ ಪಟ್ಟೆ, ನನ್ಗೆ ಗಿಲ್ಟ್ ಫೀಲ್ ಆಗ್ತಿದೆ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಕೌಸಿಟಾಂಗ್ ಮ್ಯಾನೇಜರ್ ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾಳೆ. ಆಗ ಮ್ಯಾನೇಜರ್ ಕೆಲ್ಸದ ಬಗ್ಗೆ ಮಾತಾಡ್ತಾರೆ. ಆಗ ಕೌಸಿಟಾಂಗ್, ನಾನ್ ನಿಮ್ಮ ಹತ್ರ ಕೆಲ್ಸದ ಬಗ್ಗೆ ಮಾತಾಡೋದಿಕ್ ಬರ್ಲಿಲ್ಲ, ನಾನು ಏನೇ ಪಡ್ಕೋಬೇಕು ಅಂದ್ರೂ ನನ್ನ ಸಾಮರ್ಥ್ಯದಿಂದ ಪಡ್ಕೋಬೇಕು ಅನ್ಕೊಂಡಿದ್ದೀನಿ. ಆಗ ಮ್ಯಾನೇಜರ್, ನಿನ್ಗೆ ಆ ಕೇಪಬಿಲಿಟಿ
ಪಾಪ್ಯುಲಾರಿಟಿ ಇದ್ದಿದ್ರೆ ಆ ಚಾನ್ಸು ನಿನಗ್ ಸಿಗ್ಬೇಕಾಗಿತ್ತು, ಬೇರೆಯವ್ರಿಗೆ ಸಿಗ್ತಾ ಇರ್ಲಿಲ್ಲ. ಆಗ ಕೌಸಿಟಾಂಗ್ ಸುಜಿನ್ ಬೇ ವಿರುದ್ಧ ಪಿತೂರಿ ಮಾಡಿದ್ದು ನೀವಾ ಅಂತ ಕೇಳ್ತಾಳೆ. ಆಗ ಮ್ಯಾನೇಜರ್ ಅಲ್ಲಿಂದ ಹೋಗ್ತಾನೆ. ಅವಳಿಗೆ ಅರ್ಥ ಆಗುತ್ತೆ ಇದನ್ನೆಲ್ಲ ಮ್ಯಾನೇಜರೇ ಮಾಡಿರೋದು ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಜಿಯಾವೆ ಬಂದು ಮ್ಯಾನೇಜರ್ ಕೌಸಿಟಾಂಗ್ ಮಾತಾಡೋದನ್ನ ಕೇಳಿಸ್ಕೊತಾನೆ. ಆಗ ಕೌಸಿಟಾಂಗ್ ಬೇಜಾರಿಂದ ಒಂದು ಜಾಗದಲ್ಲಿ ನಿಂತಿರ್ತಾಳೆ. ಅಲ್ಲಿಗೆ ಜಿಯಾವೆ ಕೂಡ ಬರ್ತಾನೆ. ಒಂದ್ ಕೆಲ್ಸದ ಮೇಲೆ ಬಂದಿದ್ದೆ ಅಂತ ಹೇಳ್ತಾನೆ. ಆಗ ಕೌಸಿಟಾಂಗ್ ನೀನು ಎಲ್ಲಾ ವಿಷಯನೂ ಕೇಳಿಸ್ಕೊಂಡ, ಮ್ಯಾನೇಜರ್ ಏನ್ ಹೇಳಿದ್ರು ಅಂತ ನಾನು ತಪ್ಪು ಕೆಲಸ ಮಾಡ್ದೆ, ಇದೆಲ್ಲ ಆಗಿದ್ದು ನನ್ನಿಂದ, ಐ ಆಮ್ ಸಾರಿ ಅಂತ ಹೇಳ್ತಾಳೆ. ಆಗ ಜಿಯಾವೆ ನೀನ್ ಇವಾಗ ಸರಿಯಾಗಿ ನಡ್ಕೋತಾ ಇದೀಯ, ಇದಕ್ಕೆ ಒಂದ್ ರೀತಿ ನಾನು ಕೂಡ ಕಾರಣ, ಪ್ರತಿ ಸಾರಿ ನನ್ನ ಜೊತೆಯಲ್ಲಿ ಇದ್ದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಅವರು ಮತ್ತೆ ಫ್ರೆಂಡ್ಸ್ ಆಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಸುಜಿನ್ ಬೇ ಸೆಟ್ ಅಲ್ಲಿ ಎಲ್ರು ಕೂಡ ನನ್ನನ್ನ ಡೈರೆಕ್ಟರ್ ರಿಲೇಟಿವ್ ಅಂತ ಕೇಳ್ತಾರೆ. ಅದರಿಂದ ನನಗೆ ತುಂಬಾನೇ ಬೇಜಾರಾಗುತ್ತೆ ಅಂತ ಹೇಳ್ತಾಳೆ. ಆಗ ಉದಿ ಇದನ್ನೆಲ್ಲ ನೀನು ತಲೆಗಾಕೋಬೇಡ. ಆಗ ಸುಜಿನ್ ಬೇ ಹೌದು ನಾನ್ ಬರೀ ನನ್ನ ಕೆಲ್ಸದ ಕಡೆ ಗಮನ ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಊದಿ ಜಾವ್ ಶುನ್ಯೂನ್ ದಿನ ನಿನ್ ಬಗ್ಗೆ ವಿಚಾರಿಸ್ತಾರಂತೆ, ಇದೆಲ್ಲ ಒಂದ್ ರೀತಿ ರೂಮರ್ ಅಷ್ಟೇ, ಇದ್ರಲ್ಲಿ ಜಾವ್ ತಪ್ಪು ಏನೂ ಇಲ್ಲ. ಆಗ ಸುಜಿನ್ ಬೇ ಅದು ನನ್ಗೂ ಗೊತ್ತು, ಆದ್ರೆ ಈತನ್ನ ಮೀಟ್ ಮಾಡೋದಕ್ಕಿಂತ ಮೊದಲು ಯೋಚನೆ ಮಾಡ್ಬೇಕಿತ್ತು, ನಾವಿಬ್ರು ತುಂಬಾ ದಿವಸದಿಂದ ಜೊತೆಲಿದ್ದೀವಿ, ನನ್ನನ್ನ ಅರ್ಥ ಮಾಡ್ಕೋಬೇಕಾಗಿತ್ತು, ನಾನು ಇದಕ್ಕಾಗಿ ತುಂಬಾ ಕಷ್ಟಪಟ್ಟಿದ್ದೀನಿ, ಅವರು ಪ್ರೌಡ್ ಫೀಲ್ ಆಗ್ಬೇಕು, ನಾನು ಎಷ್ಟೊಂದ್ ಸಾರಿ ಹೇಳಿದ್ದೆ ನನ್ನ ಶ್ರಮದಿಂದ ನಾನು ಗೆಲ್ಬೇಕು ಅಂತ, ಆದ್ರೆ ನನ್ನ ಮಾತಿನ ಮೇಲೆ ಅವ್ರಿಗೆ ನಂಬಿಕೆನೇ ಇಲ್ಲ, ಅದಕ್ಕೆ ನನಗೆ ತುಂಬಾನೇ ಹರ್ಟ್ ಆಗಿದೆ ಅಂತ ಹೇಳ್ತಾಳೆ. ಆಗ ಊದಿ ಶಿವನ್ಯು ನಿನ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡ್ರು ಅಷ್ಟೇ, ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಈತನ್ಗೆ ಯಾವ ವಿಷಯನೂ ಕೂಡ ಹೇಳಿಲ್ಲ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಜಾವ್ ತುಂಬಾ ಸಮಯ ಹಾಸ್ಪಿಟಲ್ ನಲ್ಲೇ ಕಳೀತಾ ಇರ್ತಾನೆ. ಅದಕ್ಕೆ ಶಾವ್ ನೀನೇನಾದ್ರೂ ಆಸ್ಪತ್ರೆನ ಮನೆ ಮಾಡ್ಕೊಂಡಿದ್ಯಾ, ಯಾವಾಗ್ಲೂ ಇಲ್ಲೇ ಇರ್ತೀಯ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಶಾವ್ ಡೈರೆಕ್ಟರ್ ಜಾವ್ ಮೀಟಿಂಗ್ಗೆ ಅಂತ ಹೋಗ್ತಾರೆ. ಆಗ ಜಾವ್ ಅಲ್ಲಿ ಒಬ್ಬ ಪೇಷಂಟ್ ನ ನೋಡಿ ಸುಜಿನ್ ಬೇನ ನೆನಪು ಮಾಡ್ಕೊಂಡು ತುಂಬಾನೇ ಅಪ್ಸೆಟ್ ಆಗಿರ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಜಿಯಾವೆಗೆ ಜಿಂಗ್ ಜಿಂಗ್ ಇರೋ ಅಡ್ರೆಸ್ ಗೊತ್ತಾಗುತ್ತೆ. ಅವಳನ್ನ ನೋಡಿ ತುಂಬಾನೇ ಖುಷಿ ಆಗ್ತಾನೆ. ಹುಕುಮ್ ಅಂದ್ರೆ ನೀನೇನಾ ಅಂತ ಕೇಳ್ತಾನೆ. ಆಗ ಜಿಂಗ್ ಜಿಂಗ್ ಹೌದು ಅಂತ ಹೇಳಿ ಎಲ್ಲಾ ವಿಷಯನೂ ಹೇಳ್ತಾನೆ. ಆ ಇಬ್ರು ಕೂಡ ಖುಷಿಯಿಂದ ಹಗ್ ಮಾಡ್ಕೋತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಆಪರೇಷನ್ ಇರುತ್ತೆ. ಅದನ್ನ ಜಾವ್ ಅಟೆಂಡ್ ಮಾಡೋದಿಕ್ಕೆ ಅಂತ ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಅವನಿಗೆ ತಲೆ ತಿರುಗಿ ಬರುತ್ತೆ. ಅವನಿಗೆ ಹುಷಾರ್ ಕೂಡ ಇರೋದಿಲ್ಲ, ಗ್ಲೂಕೋಸ್ ಕೂಡ ಹಾಕ್ತಾರೆ. ಆಗ ಶಾವ್ ನೀನ್ ಮಾಡ್ಬೇಕಾಗಿದ್ದ ಆಪರೇಷನ್ ನ ಕ್ಯಾನ್ಸಲ್ ಮಾಡಿದರೆ ನೀನು ಒಂದ್ ವಾರ ರೆಸ್ಟ್ ಮಾಡ್ಬೇಕು, ನಿನ್ಗೆ ನೀನೇ ಯಾಕೆ ಈ ರೀತಿ ಟಾರ್ಚರ್ ಮಾಡ್ಕೋತಿದ್ಯಾ, ಸುಜಿನ್ ಬೇಗೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡು, ಸುಜಿನ್ ಬೇ ಅವಳ ಕೋಪನ ಕಡಿಮೆ ಮಾಡ್ಕೊಂಡು ನಿನ್ನ ಹತ್ರ ಬರ್ಲಿ ಅಂತ ಕಾಯ್ತಿದ್ಯಾ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಶಾವ್ ಹೇಳಿದ ಮಾತನ್ನ ನೆನಪು ಮಾಡ್ಕೊಂಡು ಸುಜಿನ್ ಬೇ ಹತ್ರ ಸಾರಿ ಕೇಳೋದಿಕ್ಕೆ ಅಂತ ಅವ್ರ ಮನೆ ಹತ್ರ ಬಂದು ಕಾಲಿಂಗ್ ಬೆಲ್ ಮಾಡ್ತಾನೆ. ಆದ್ರೆ ಅಲ್ಲಿ ಸುಜಿನ್ ಬೇ ಇರೋದಿಲ್ಲ, ಊದಿ ಇರ್ತಾಳೆ. ಸುಜಿನ್ ಬೇ ಬಗ್ಗೆ ಕೇಳ್ತಾನೆ. ಆಗ ಊದಿ ಸುಜಿನ್ ಬೇ ಇಲ್ಲ, ಎಲ್ಲೋ ಹೊರಟೋಗಿದ್ದಾಳೆ ಅಂತ ಹೇಳಿ ಅವಳಿಗೆ ಕಾಲ್ ಮಾಡ್ತಾಳೆ. ಫೋನು ಸ್ವಿಚ್ ಆಫ್ ಅಂತ ಬರುತ್ತೆ. ಆಗ ಊದಿ ಜಾವ್ಗೆ ಹೇಳ್ತಾಳೆ ಶೂಟಿಂಗ್ ನ ನಿಲ್ಸಿದ್ದಾರೆ, ಆ ಫೋಟೋ ಇಂದಾಗಿ ಈತನ್ನು ಕೂಡ ಪ್ರಾಜೆಕ್ಟ್ ಇಂದ ಆಚೆ ಹಾಕಿದ್ದಾರೆ, ಅದ್ರಿಂದ ಸುಜಿನ್ ಬೇ ಎಲ್ಲೋ ಹೊರಟೋಗಿದ್ದಾಳೆ, ಈ ಮೂವಿ ಬಗ್ಗೆ ಅವಳು ತುಂಬಾ ಸೀರಿಯಸ್ ಆಗಿದ್ಲು ಅಂತ ಹೇಳ್ತಾಳೆ. ಸುಜಿನ್ ಬೇ ಎಲ್ಲೋಗಿದ್ದಾಳೆ ಅಂತ ಇಬ್ರಿಗೂ ಕೂಡ ಗೊತ್ತಿರೋದಿಲ್ಲ. ಅವಳನ್ನ ಹುಡ್ಕೋದಿಕ್ಕೆ ಅಂತ ಬೇರೆ ಬೇರೆ ಹೋಗಿ ಹುಡುಕ್ತಾರೆ. ಜಾವ್ ಬುಕ್ ಸ್ಟೋರ್ಗೆ ಬಂದು ಹುಡುಕ್ತಿರ್ಬೇಕಾದ್ರೆ ಆಗ ಅವನಿಗೆ ಸುಜಿನ್ ಬೇ ಜೊತೆ ಕಳೆದಿದ್ದ ಕ್ಷಣಗಳು ನೆನಪಾಗ್ತಿರುತ್ತೆ. ಅದೇ ಸಮಯಕ್ಕೆ ಅವನಿಗೆ ಫೋನ್ ಬರುತ್ತೆ. ಸುಜಿನ್ ಬೇ ಫೋನ್ ಇಂದ ಅವರಮ್ಮ ಕಾಲ್ ಮಾಡಿರ್ತಾರೆ. ಸುಜಿನ್ ಬೇ ಮನೆಗ್ ಬಂದಿದ್ದಾಳೆ, ಅವಳು ತುಂಬಾನೇ ಕೋಪದಲ್ಲಿದ್ದಾಳೆ, ಬಂದು ಅವಳತ್ರ ಕ್ಷಮೆ ಕೇಳು ಅಂತ ಹೇಳ್ತಾರೆ. ಇದನ್ನ ಸುಜಿನ್ ಬೇ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾಳೆ. ಅವ್ರ ಅಮ್ಮನ ಹತ್ರ ಬಂದು ನಾನು ಮನೆಗ್ ಬಂದಿದ್ದೀನಿ ಅಂತ ಯಾಕೆ ಜಾವ್ ಶುನ್ಯುನ್ಗೆ ಕಾಲ್ ಮಾಡಿ ಹೇಳಿದ್ರಿ ಅಂತ ಕೇಳ್ತಾಳೆ. ಆಗ ಅವ್ರಮ್ಮ ನಾನೆಲ್ಲ ಮಾಡಿದ್ದು ನಿಮ್ಮಪ್ಪ, ಈ ಪ್ಲಾನ್ ಎಲ್ಲ ನಿಮ್ಮ ಅಪ್ಪಂದೆ, ಜಾವ್ ಶುನ್ಯುನು ಮನೆಗ್ ಬಂದು ನಿನ್ನ ಹತ್ರ ಸಾರಿ ಕೇಳಿ ಆಮೇಲೆ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಗ ಸುಜಿನ್ ಬೇ ನನಗೆ ಅವನ ಜೊತೆ ಮಾತಾಡೋದಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈಗ ಜಾವ್ ಸುಜಿನ್ ಬೇನ ಮೀಟ್ ಮಾಡೋದಿಕ್ಕೆ ಅಂತ ಬರ್ತಿರ್ತಾನೆ. ದಾರಿಲಿ ತುಂಬಾನೇ ಟ್ರಾಫಿಕ್ ಇರುತ್ತೆ. ಮತ್ತೊಂದ್ ಕಡೆ ಸುಜಿನ್ ಬೇ ಅಮ್ಮ ಫೋನ್ ಮಾಡಿ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ, ಬರ್ತಾರೋ ಇಲ್ವೋ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಆದ್ರೆ ಸುಜಿನ್ ಬೇ ತಂದೆ ಜಾವ್ ಪರವಾಗಿ ಮಾತಾಡ್ತಾರೆ. ಈಗ ಜಾವ್ ಮನೆ ಹತ್ರ ಬರ್ತಾರೆ. ಆಗ ಸುಜಿನ್ ಬೇ ಅಮ್ಮ ಬೇಬೆ ತುಂಬಾ ಕೋಪದಲ್ಲಿದ್ದಾಳೆ, ಅವಳ ಜೊತೆ ಮಾತಾಡು ಅಂತ ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಸುಜಿನ್ ಬೇ ಬರ್ತಾಳೆ. ನೀನ್ ಯಾಕೆ ಇಲ್ಲಿಗೆ ಬಂದೆ, ನಿನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಆಗ ಅವನು ಆಂಟಿ ಕಾಲ್ ಮಾಡಿದ್ರು, ನೀನ್ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಆಗ ಸುಜಿನ್ ಬೇ ಅಮ್ಮ ಕಾಲ್ ಮಾಡಿದ್ರ, ಇಲ್ಲ ಅಂದಿದ್ರೆ ಬರ್ತಾ ಇರ್ಲಿಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆಗ ಅವನು ನೀನ್ ಇಲ್ಲಿದ್ಯಾ ಅಂತ ನನ್ಗೆ ಗೊತ್ತು ಅಂತ ಹೇಳ್ತಾನೆ. ಆಗ ಸುಜಿನ್ ಬೇ ನಿಜ, ನಿನ್ ಜೊತೆ ಮಾತಾಡೋದಿಕ್ಕೆ ನನಗೆ ಇಷ್ಟ ಇಲ್ಲ, ಇಲ್ಲಿಂದ ಹೋಗು ಅಂತ
ಹೇಳಿ ಬಾಗ್ಲಾಗ್ತಾಳೆ ಜಾವ್ನ ಆಚೆ ಕಳಿಸಿ. ಆಗ ಅವರಮ್ಮ ಸುಜಿನ್ ಬೇ ಜಾವ್ ಆಚೆಲೆ ನಿಂತಿದ್ದಾನೆ, ಒಂದ್ಸಾರಿ ಮಾತಾಡ್ಸು ಬಾ ಅಂತ ಹೇಳಿ ಅವಳನ್ನ ಬಲವಂತವಾಗಿ ಕರ್ಕೊಂಡು ಬರ್ತಾರೆ. ಸುಜಿನ್ ಬೇ ಬಾಗ್ಲು ತೆಗೆದು ನೋಡಿದ್ರೆ ಅಲ್ಲಿ ಜಾವ್ ಇರೋದಿಲ್ಲ. ಅದನ್ನ ನೋಡಿ ಅವಳಿಗೆ ಇನ್ನೂ ಕೋಪ ಬರುತ್ತೆ. ಬೇಜಾರಿಂದ ರೂಮ್ಗೆ ಹೋಗಿ ಮಲ್ಕೋತಾಳೆ. ಆಗ ಅವರಮ್ಮ ಇನ್ನು ಸ್ವಲ್ಪ ಹೊತ್ತು ಈ ಹುಡುಗಂಗೆ ಇಲ್ಲೇ ಇದ್ದಿದ್ರೆ ಏನಾಗ್ತಿತ್ತು ಅಂತ ಹೇಳಿ ಸುಜಿನ್ ಬೇ ಹತ್ರ ಮಾತಾಡೋದಿಕ್ಕೆ ಬರ್ತಾರೆ. ಜಾವ್ ಅಮ್ಮ ತೀರೋದ್ಮೇಲೆ ಅವನನ್ನ ಅವ್ರ ಅಣ್ಣ ಅಜ್ಜಿನೇ ಬೆಳೆಸಿದ್ದು. ಅವನ ಎಮೋಷನ್ಸ್ ನ ಯಾರ ಹತ್ರನೂ ಅವನು ಹಂಚ್ಕೊಳ್ಳೋದಿಲ್ಲ. ಹೊರ್ಗಡೆ ಮೈನಸ್ ಟೆಂಪರೇಚರ್ ಇದೆ, ನಿನ್ನ ಮೀಟ್ ಮಾಡ್ಬೇಕು ಅಂತ ಅಲ್ಲಿಂದ ಬಂದಿದ್ದಾನೆ. ತುಂಬಾ ದೂರ ಹೋಗಿರೋದಿಲ್ಲ, ಕಾಲ್ ಮಾಡಿ ಮಾತಾಡು ಅಂತ ಹೇಳ್ತಾರೆ. ಆಗಳು ನನ್ ಜೊತೆ ಮಾತಾಡ್ದಲೆ ಹಾಗೆ ಹೋಗಿದ್ದಾರೆ, ನೀವು ಇಲ್ಲಿಂದ ಹೋಗಿ ಅಂತ ರೂಮಿಂದ ಆಚೆ ಹಾಕ್ತಾಳೆ. ಒಬ್ಳೆ ಕೂತಿರ್ತಾಳೆ. ಆಗೋಳು ಅಂತರಾತ್ಮ ಜಾವ್ ಶಿನ್ಯುನ್ ತುಂಬಾ ಒಳ್ಳೆಯವನು, ನಿನ್ನ ತುಂಬಾ ಇಷ್ಟಪಡ್ತಾನೆ, ಅವನಿಗೆ ಮೆಸೇಜ್ ಮಾಡು, ಕಾಲ್ ಮಾಡಿ ಮಾತಾಡು, ಹೊರ್ಗಡೆ ತುಂಬಾನೇ ಚಳಿ ಇದೆ ಅಂತ ಹೇಳ್ತಾಳೆ. ಆಗ ಸುಜಿನ್ ಬೇ ಯಾವಾಗ್ಲೂ ಅವನ್ ವಿರುದ್ಧವಾಗಿ ಮಾತಾಡ್ತಾ ಇದ್ದೆ, ಆದ್ರೆ ಇವಾಗ ಶಿನ್ಯುನ್ ಪರವಾಗಿ ಮಾತಾಡ್ತಿದ್ಯಾ ಅಂತ ಹೇಳಿ ಜಾವ್ಗೆ ಮೆಸೇಜ್ ಮಾಡೋದಿಕ್ಕೆ ಅಂತ ಫೋನ್ ತಗೋತಾಳೆ. ಆದ್ರೆ ಮಾಡೋದಿಲ್ಲ. ಕಿಟಕಿ ಹತ್ರ ಬಂದು ನೋಡ್ತಾಳೆ, ಜಾವ್ ಹೋಗಿರೋದಿಲ್ಲ, ಅಲ್ಲೇ ನಿಂತಿರ್ತಾನೆ. ತುಂಬಾ ಚಳಿ ಆಗ್ತಾ ಇರುತ್ತೆ, ಹಾಗೆ ಸ್ನೋಫಾಲ್ ಕೂಡ ಆಗ್ತಾ ಇರುತ್ತೆ. ಅದನ್ನ ನೋಡಿ ಜಾವ್ ಹತ್ರ ಬಂದು ಹಗ್ ಮಾಡ್ಕೋತಾಳೆ. ಆಗ ಜಾವ್ ಶಿನ್ಯುನ್ಗೆ ತುಂಬಾನೇ ಖುಷಿ ಆಗುತ್ತೆ. ಸುಜಿನ್ ಬೇ ಹತ್ರ ಸಾರಿ ಕೂಡ ಕೇಳ್ತಾನೆ. ಆಗ ಇಬ್ರು ಕೂಡ ಕಿಸ್ ಮಾಡ್ತಾರೆ. ಆಗ ಜಾವ್ ಅವನ ಹತ್ರ ಇದ್ದ ರಿಂಗ್ ನ ತಗೊಂಡು ಪ್ರಪೋಸ್ ಮಾಡ್ತಾನೆ. ನನ್ನನ್ನ ಮದ್ವೆ ಆಗ್ತೀಯಾ ಅಂತ ಕೇಳ್ತಾನೆ. ಆಗ ಸುಜಿನ್ ಬೇ ಕೂಡ ಖುಷಿಯಿಂದ ಒಪ್ಕೊಂಡು ಅವನ ಹತ್ರ ಬೆರಳಿಗೆ ರಿಂಗ್ ಹಾಕಿಸ್ಕೋತಾಳೆ. ಇಬ್ರು ಕೂಡ ಸ್ನೋಫಾಲ್ ನ ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ಅವರಿಬ್ರು ಖುಷಿಯಾಗಿರೋದನ್ನ ನೋಡಿ ಸುಜಿನ್ ಬೇ ಅಪ್ಪ ಅಮ್ಮ ಕೂಡ ತುಂಬಾನೇ ಖುಷಿಯಾಗಿರ್ತಾರೆ. ಈಗ ಮನೆ ಒಳಗಡೆ ಬರ್ತಾರೆ. ಇಬ್ರು ಕೂಡ ರೊಮ್ಯಾಂಟಿಕ್ ಆಗಿ ಮಾತಾಡ್ಕೊಂಡು ಡಿನ್ನರ್ ಮಾಡ್ತಾ ಇದ್ರೆ ಸುಜಿನ್ ಬೇ ಅಪ್ಪ ಅಮ್ಮ ಇಬ್ರು ಕೂಡ ಅವರಿಬ್ರನ್ನ ನೋಡ್ತಾ ಖುಷಿಯಾಗಿರ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಹಾಸ್ಪಿಟಲ್ ನಲ್ಲಿ ಡೈರೆಕ್ಟರ್ ಫಾಂಗ್ ಆಂಟಿನ ತುಂಬಾನೇ ಪ್ರೀತಿಯಿಂದ ನೋಡ್ಕೋತಾರೆ. ಅವರು ಸ್ವಲ್ಪ ದಿವಸದಲ್ಲೇ ಸಾಯೋರಿರ್ತಾರೆ. ಅವರಿಬ್ರು ಕೂಡ ಒಬ್ರನ್ನ ಒಬ್ರು ಪ್ರೀತಿ ಮಾಡ್ತಿರ್ತಾರೆ. ಆದ್ರೆ ಅವರಿಬ್ರು ಕೂಡ ಮದ್ವೆ ಆಗೋದಿಕ್ಕೆ ಆಗಿರೋದಿಲ್ಲ. ಫಾಂಗ್ ಆಂಟಿ ಜೊತೆ ಜಾಸ್ತಿ ಸಮಯ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತಿರ್ತಾರೆ. ಮತ್ತೊಂದ್ ಕಡೆ ಸುಜಿನ್ ಬೇ ಅಮ್ಮ ಜಾವ್ನ ಸುಜಿನ್ ಬೇ ರೂಮಲ್ಲಿ ಮಲ್ಕೊಳ್ಳೋದಿಕ್ಕೆ ಹೇಳ್ತಾರೆ. ಅದನ್ನ ಕೇಳಿ ಸುಜಿನ್ ಬೇ ತುಂಬಾನೇ ಖುಷಿ ಆಗ್ತಾರೆ. ಅಮ್ಮ ಆದ್ರೆ ನಮ್ಮಿಬ್ರಿಗೂ ಮದುವೆ ಆಗಿಲ್ಲ ಅಂತ ಹೇಳ್ತಾಳೆ. ಆಗ ಸುಜಿನ್ ಬೇ ತಾಯಿ ನೀನು ನನ್ ಜೊತೆ ನನ್ ರೂಮಲ್ಲಿ ಮಲ್ಕೋ, ಜಾವ್ ಜೊತೆ ಮಾತಾಡ್ಕೊಂಡು ಬೇಗ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಸುಜಿನ್ ಬೇ ಅನಿ ಇನ್ ಮುಂದೆ ನಮ್ಮಿಬ್ರು ಮಧ್ಯೆ ಜಗಳ ಆದ್ರೆ ಯಾವುದೇ ಕಾರಣಕ್ಕೂ ಮಾತನ್ನ ನಿಲ್ಲಿಸಬಾರ್ದು, ಏನೇ ಸಮಸ್ಯೆ ಇದ್ರು ಅದನ್ನ ಮಾತಾಡಿ ಬಗೆಹರಿಸ್ಕೋಬೇಕು, ನೀನು ನನ್ ಮೇಲೆ ನಂಬಿಕೆ ಇಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ, ಈಗ ನನ್ನ ಹನಿಗೆ ಅವಾರ್ಡ್ ಕೊಡೋ ಟೈಮು ಅಂತ ಹೇಳಿ ಜಾವ್ ಶಿನ್ಯುನ್ಗೆ ಕಿಸ್ ಮಾಡ್ತಾಳೆ. ಆಗ ಅವನು ಕೂಡ ಸುಜಿನ್ ಬೇಗೆ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಆಗ ಅವಳು ಅವನ ಕೈಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಬೆಡ್ ಮೇಲೆ ಮಲ್ಕೋತಾಳೆ. ಆಗ ಜಾವ್ ಅವಳಿಗೆ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಅದೇ ಸಮಯಕ್ಕೆ ಸುಜಿನ್ ಬೇ ಅಮ್ಮ ಬಂದು ಅವರಿಬ್ರು ನೋಡ್ತಾರೆ. ಆಗ ಸುಜಿನ್ ಬೇ ಅವ್ರ ಅಮ್ಮನ ಜೊತೆ ಮಲ್ಕೊಳ್ಳೋದಿಕ್ಕೆ ಅವ್ರ ರೂಮ್ಗೆ ಹೋಗ್ತಾರೆ. ಆಗ ಜಾವ್ ಅಲ್ಲಿದ್ದ ಸುಜಿನ್ ಬೇ ಫೋಟೋನೆಲ್ಲ ನೋಡ್ತಾ ಚೈಲ್ಡ್ಹುಡ್ ಮೆಮರೀಸ್ನ ನೆನಪು ಮಾಡ್ಕೊಂಡು ಮಲ್ಕೋಬೇಕಾದ್ರೆ ಸುಜಿನ್ ಬೇ ಫೋಟೋನ ಇಟ್ಕೊಂಡು ಮಲ್ಕೊಂಡಿರ್ತಾನೆ. ಸುಜಿನ್ ಬೇ ಅವನನ್ನ ಎಬ್ಸೋದಿಕ್ಕೆ ಅಂತ ಬರ್ತಾಳೆ. ಅವನ ಕೈಲಿದ್ದ ಫೋಟೋನ ನೋಡಿ ನಗ್ತಾ ಇರ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಊದಿ ಹತ್ರ ಎಲ್ಲ ವಿಷಯನೂ ಹೇಳ್ತಾಳೆ. ಅವಳು ಕೂಡ ತುಂಬಾನೇ ಖುಷಿ ಪಡ್ತಾಳೆ. ಆಗಿದ್ರೆ ಇಬ್ರು ಯಾವಾಗ ಮದ್ವೆ ಆಗ್ತೀರಾ ಅಂತ ಕೇಳ್ತಾಳೆ. ಅವಳು ಅದ್ರ ಬಗ್ಗೆ ಇನ್ನು ಕೂಡ ಯೋಚನೆ ಮಾಡಿಲ್ಲ ಅಂತ ಹೇಳಿ ನಿಮ್ದು ಯಾವಾಗ ಮದ್ವೆ ಅಂತ ಕೇಳ್ತಾಳೆ. ಆಗ ಊದಿ ಶಾವ್ ಅದ್ರ ಬಗ್ಗೆ ಇನ್ನು ಯೋಚನೆ ಮಾಡಿಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಶಾವ್ ಜಾವ್ಗೆ ಕಂಗ್ರಾಚುಲೇಷನ್ ಅಂತ ಹೇಳಿ ವಿಶ್ ಮಾಡ್ತಾನೆ. ಆಗ ಜಾವ್ ನೀನು ಕೂಡ ಊದಿನ ಪ್ರೀತಿ ಮಾಡ್ತಿಲ್ವಾ, ಆಗಿದ್ರೆ ಹೋಗಿ ರಿಂಗ್ ನ ಖರೀದಿ ಮಾಡು ಅಂತ ಹೇಳ್ತಾನೆ. ಆಗ ಶಾವ್ ನಾನು ಆಗ್ಲೇ ರಿಂಗ್ ತಗೊಂಡ್ ಬಂದೆ ಅಂತ ಹೇಳಿ ರಿಂಗ್ ತೋರಿಸ್ತಾನೆ. ಡಾಕ್ಟರ್ ಜಾವ್ ರಿಂಗ್ ನ ಪರ್ಚೇಸ್ ಮಾಡ್ದಾಗ್ಲೇ ಶಾವ್ ಕೂಡ ಪರ್ಚೇಸ್ ಮಾಡಿರ್ತಾನೆ. ಆದ್ರೆ ಆ ವಿಷಯ ಜಾವ್ಗೆ ಗೊತ್ತಿರೋದಿಲ್ಲ. ರಿಂಗ್ ನ ಪರ್ಚೇಸ್ ಮಾಡಿದ್ಯಾ ಅಂದ್ಮೇಲೆ ಹೋಗಿ ಊದಿಗೆ ಪ್ರಪೋಸ್ ಮಾಡು ಅಂತ ಹೇಳ್ತಾನೆ. ಆಗ ಶಾವ್ ಊದಿಗೆ ಮದ್ವೆ ಮೇಲೆ ನಂಬಿಕೆ ಇಲ್ಲ, ನಾನ್ ಪ್ರಪೋಸ್ ಮಾಡಿದ್ರೆ ಅವಳು ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ಲಿ ಅಂತ ಭಯ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸುಜಿನ್ ಬೇ ಶಾವ್ ನಿಜವಾಗ್ಲೂ ಊದಿನ ಪ್ರೀತಿ ಮಾಡ್ತಿದಾರ ಅಂತ ಕೇಳ್ತಾಳೆ. ಆಗ ಜಾವ್ ಶಾವ್ ಊದಿ ವಿಷಯದಲ್ಲಿ ತುಂಬಾನೇ ಸೀರಿಯಸ್ ಆಗಿದ್ದಾನೆ, ಅವನು ರಿಂಗ್ ಕೂಡ ತಗೊಂಡಿದ್ದಾನೆ. ಆಗ ಸುಜಿನ್ ಬೇ ಮತ್ತ್ಯಾಕೆ ಪ್ರಪೋಸ್ ಮಾಡ್ತಿಲ್ಲ ಅಂತ ಕೇಳ್ತಾಳೆ. ಆಗ ಜಾವ್ ಊದಿ ಜೀವನದಲ್ಲಿ ಹಿಂದೆ ನಡೆದ ಇನ್ಸಿಡೆಂಟ್ಸ್ ಇಂದ ಅವಳೆಲ್ಲಿ ಮದ್ವೆಗೆ ಒಪ್ಪೋದಿಲ್ವೋ ಅಂತ ಅವನಿಗೆ ಭಯ ಅಷ್ಟೇ. ಆಗ ಸುಜಿನ್ ಬೇ ಅದು ಹಿಂದೆ ನಡೆದ ಘಟನೆ, ಆದ್ರೆ ಈಗ ಊದಿ ಶಾವ್ನ ಪ್ರೀತಿ ಮಾಡ್ತಿದ್ದಾರೆ, ಅವ್ರಿಗೆ ನಾವೇ ಸಹಾಯ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಒಂದು ರೆಸಾರ್ಟ್ಗೆ ಬಂದಿರ್ತಾರೆ. ಜಾವ್ ಸುಜಿನ್ ಬೇ ಶಾವ್ಗೆ ಊದಿಗೆ
ಊದಿಗೆ ಪ್ರಪೋಸ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಕೂತಿರ್ತಾರೆ. ಮತ್ತೊಂದ್ ಕಡೆ ಊದಿ ಶಾವ್ಗೆ ಮೆಸೇಜ್ ಮಾಡ್ತಾಳೆ, ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ ಅಂತ. ಆಗ ಜಾವ್ ಜೊತೆ ಮಾತಾಡ್ತಿದ್ದೀನಿ ಅಂತ ಹೇಳಿ ರಿಪ್ಲೈ ಮಾಡ್ತಾನೆ. ಆಗ ಅವಳಿಗೆ ಅನುಮಾನ ಬಂದು ಬಾಗ್ಲತ್ರ ಬಂದು ನಿಂತ್ಕೋತಾಳೆ. ಆಗ ನಾನು ಉದಿನ ತುಂಬಾ ಚೆನ್ನಾಗಿ ಖುಷಿಯಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ, ಆದ್ರೆ ಅವಳು ಪಾಸ್ಟ್ ನ ಮರ್ತಿಲ್ಲ, ಎಲ್ಲಿ ನನ್ ರಿಜೆಕ್ಟ್ ಮಾಡ್ತಾಳು ಅಂತ ಭಯ ಅಂತ ಹೇಳ್ತಾನೆ. ಅದನ್ನ ಉದಿ ಕೇಳಿಸ್ಕೊಂಡು ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಪ್ರಪೋಸ್ ಮಾಡೋದಕ್ಕೆ ಎಲ್ಲಾ ರೀತಿ ಪ್ರಿಪರೇಷನ್ ಮಾಡ್ಕೊಂಡಿರ್ತಾನೆ, ಆದ್ರೆ ಅವನಿಗೆ ಭಯ ಆಗ್ತಾ ಇರುತ್ತೆ ಎಲ್ಲಿ ರಿಜೆಕ್ಟ್ ಮಾಡ್ತಾಳೋ ಅಂತ. ಆಗ ಊದಿ ನಾವ್ ಇಷ್ಟು ದಿವಸ ಕಾದಿದ್ದು ಸಾಕು, ನಾವು ಮದ್ವೆ ಆಗೋಣ ಅಂತ ಹೇಳ್ತಾಳೆ. ಆಗ ಊದಿ ಮಾತ್ ಕೇಳಿ ತುಂಬಾನೇ ಖುಷಿ ಆಗುತ್ತೆ. ನಾನು ರಿಂಗ್ ಕೂಡ ತಗೊಂಡಿದ್ದೀನಿ, ನಾನು ರೆಡಿ ಇದ್ದೀನಿ ಅಂತ ಹೇಳಿ ಇಬ್ರು ಕೂಡ ಖುಷಿಯಾಗಿ ಮದ್ವೆ ಆಗೋದಿಕ್ಕೆ ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಾವ್ ಅಜ್ಜಿಗೆ ಹುಷಾರಿರಲ್ಲ, ರಜೆ ಕೇಳೋದಿಕ್ಕೆ ಅಂತ ಬಂದಿರ್ತಾನೆ. ಆಗ ಡೈರೆಕ್ಟರ್ ಅವನಿಗೆ ರಜೆ ಕೊಡ್ತಾರೆ. ಎಲ್ಲ ಕೆಲ್ಸನೂ ನೀನೇ ನೋಡ್ಕೋಬೇಕು ಅಂತ ಹೇಳಿ ಅವನ ಕೈಗೆ ಅವನ್ ಫೈಲ್ ಕೊಟ್ಟು, ಸಾರಿ ನೀನ್ ಈಗ ತಾನೇ ಮದ್ವೆ ಆಗಿದ್ಯಾ, ನೀನು ಖುಷಿಯಾಗಿರೋ ಸಮಯ ಇದು, ಆದ್ರೆ ನನ್ನಿಂದ ನಿನಗೆ ತೊಂದರೆ ಆಗ್ತಿದೆ ಅಂತ ಹೇಳ್ತಾನೆ. ಆಗ ಪರವಾಗಿಲ್ಲ, ನೀನ್ ಯಾವಾಗ ಮದ್ವೆ ಆಗ್ತೀಯ ಅದನ್ನ ಹೇಳು ಅಂತ ಕೇಳ್ತಾನೆ. ಆಗ ಸುಜಿನ್ ಬೇ ಯಾವಾಗ ಒಪ್ಕೋತಾಳೋ ಅವಾಗ ನಾನು ಮದ್ವೆ ಆಗ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸುಜಿನ್ ಬೇ ಅಜ್ಜಿ ಕೂತಿರ್ತಾರೆ, ಅವ್ರ ಆರೋಗ್ಯ ಏನಷ್ಟು ಹಾಳಾಗಿರಲ್ಲ. ಅದನ್ನ ನೋಡಿ ಸುಜಿನ್ ಬೇಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ. ಆಗ ಸುಜಿನ್ ಬೇ ಪ್ರಪೋಸ್ ಮಾಡಿದ್ದು ಅವನಿಗೆ ರಿಂಗ್ ಹಾಕಿದ್ದನ್ನೆಲ್ಲ ಹೇಳ್ತಾಳೆ. ಅಜ್ಜಿ ಅದನ್ನ ನೋಡಿ ತುಂಬಾನೇ ಖುಷಿಯಿಂದ ನನ್ನ ಮೊಮ್ಮಗ ಯಾವತ್ತೋ ಮಾಡ್ಬೇಕಿತ್ತು, ಆದ್ರೆ ಈಗ ಪ್ರಪೋಸ್ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಸ್ಮೈಲ್ ಮಾಡ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಊಟಕ್ಕೆ ಕೂತಿರ್ತಾರೆ. ಆದ್ರೆ ಜಾವ್ಗೆ ಏನೋ ಕೆಲಸ ಬಂತು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಊಟ ಮಾಡ್ತಿರ್ಬೇಕಾದ್ರೆ ಸುಜಿನ್ ಬಿಗೆ ವಾಮಿಟ್ ಬರುತ್ತೆ. ಆಗ ಅಜ್ಜಿ ಪೀರಿಯಡ್ ಆಗಿ ಎಷ್ಟು ದಿವಸ ಆಯ್ತು ಅಂತ ಕೇಳ್ತಾರೆ. ಆಗ ಸುಜಿನ್ ಬೇ 2 months ಆಗಿದೆ ಅಂತ ಹೇಳ್ತಾಳೆ. ಆಗ ಅಜ್ಜಿ ನನ್ನ ಅನುಭವದ ಪ್ರಕಾರ ನೀನೀಗ ಪ್ರೆಗ್ನೆಂಟ್ ಅಂತ ಹೇಳ್ತಾರೆ. ಆಗ ಸುಜಿನ್ ಬಗ್ಗೆ ತುಂಬಾನೇ ಖುಷಿ ಆಗುತ್ತೆ, ಅವಳು ಪ್ರೆಗ್ನೆಂಟ್ ಅಂತ. ಈ ವಿಷಯನ ಯಾರಿಗೂ ಹೇಳ್ಬೇಡಿ ಅಜ್ಜಿ ಅಂತ ಹೇಳಿ ರೂಮಿಗೆ ಬಂದು ಫೋನಲ್ಲಿ ನೋಡ್ತಾಳೆ. ಪ್ರೆಗ್ನೆಂಟ್ ಇರೋರ್ಗೆ ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ ಅಂತ ಅದನ್ನ ಓದಿ, ಆಗಿದ್ರೆ ನಾನು ಇವಾಗ ಪ್ರೆಗ್ನೆಂಟ್ ಅಂತ ಹೇಳಿ ಖುಷಿಯಾಗಿರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಅವಳಿಗಾಗಿ ಸೂಪ್ ತಗೊಂಡ್ ಬರ್ತಾರೆ. ಅಜ್ಜಿ ಇದನ್ನ ನಿನಗೆ ಕೊಡೋದಿಕ್ಕೆ ಹೇಳಿದ್ರು ಅಂತ ಹೇಳ್ತಾನೆ. ಆಗೋಳು ನಾನು ಪ್ರೆಗ್ನೆಂಟ್ ಅಂತ ಹೇಳ್ತಾಳೆ. ಕೂಡ ಅವಳ ಮಾತನ್ನ ಕೇಳಿ ತುಂಬಾನೇ ಖುಷಿ ಆಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಇಬ್ರು ಕೂಡ ಕಾರಲ್ಲಿ ಬರ್ತಿರ್ಬೇಕಾದ್ರೆ ನಮ್ಮನೆಗೆ ಬಾ, ನಿನ್ನ ನಾನು ಹುಷಾರಾಗಿ ನೋಡ್ಕೋತೀನಿ, ಈ ಸಮಯದಲ್ಲಿ ತುಂಬಾನೇ ಕೇರ್ಫುಲ್ ಆಗಿ ನೋಡ್ಕೋಬೇಕು ಅಂತ ಹೇಳ್ತಾನೆ. ಆಗ ಅವಳು ಅವನ ಮಾತಿಗೆ ಒಪ್ಕೊಂಡು ಮನೇಲೆ ಇರ್ತಾಳೆ. ಈಗ ಇಬ್ರು ಕೂಡ ಶಾಪಿಂಗ್ ಅಂತ ಬಂದಿರ್ತಾರೆ. ಅಲ್ಲಿ ಈಲ್ಡ್ ಸ್ಲಿಪ್ಪರ್ ನ ನೋಡಿ ಈ ಸ್ಲಿಪ್ಪರ್ ತುಂಬಾನೇ ಚೆನ್ನಾಗಿದೆ, ತಗೋಡು ಅಂತ ಹೇಳಿ ಕೇಳ್ಕೊತಾಳೆ. ಆದ್ರೆ ಈ ಸಮಯದಲ್ಲಿ ಈ ರೀತಿ ಸ್ಲಿಪ್ಪರ್ ನ ಹಾಕೋಬಾರ್ದು. ಆಗ ಸುಜಿನ್ ಬೇ ನಾನ್ ಇವಾಗ ಹಾಕೊಳ್ಳೋದಿಲ್ಲ, ತಗೊಂಡು ಇಟ್ಕೋತೀನಿ ಅಷ್ಟೇ ಅಂತ ಹೇಳ್ತಾಳೆ. ಆಗ ಅವಳಿಗೆ ಸ್ಲಿಪ್ಪರ್ ನ ತಗೊಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಊದಿ ಸುಜಿನ್ ಬೇನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾಳೆ. ಆಗ ಸುಜಿನ್ ಬೇ ಅಕ್ಕ, ಫ್ಯೂಚರ್ ಅಲ್ಲಿ ನಾನು ಆಕ್ಟ್ ಮಾಡೋದಿಕ್ಕೆ ಆಗಲ್ಲ ಅನ್ಸುತ್ತೆ, ನಾನು ಇವಾಗ ಪ್ರೆಗ್ನೆಂಟ್ ಅಂತ ಹೇಳ್ತಾಳೆ. ಆಗ ಊದಿ ನೀನು ಚೆಕಪ್ ಮಾಡಿಸ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಆಗ ಸುಜಿನ್ ಬೇ ಇಲ್ಲ ನಾನೇ ಹೇಳಿದ್ದು ಅಂತ ಹೇಳ್ತಾಳೆ. ಆಗ ಊದಿ ಮೊದ್ಲಾಗಿ ಚೆಕಪ್ ಮಾಡಿಸು ಅಂತ ಹೇಳ್ತಾಳೆ. ಈಗ ಊದಿ ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳೋದಿಕ್ಕೆ ಅಂತ ಹೇಳ್ತಾಳೆ. ಈಗ ರಿಪೋರ್ಟ್ಗಾಗಿ ಇಬ್ರು ಕೂಡ ಕಾಯ್ತಾ ಕೂತಿರ್ತಾರೆ. ಆಗ ಅಲ್ಲಿಗೆ ಡಾಕ್ಟರ್ ಬಂದು ಕೋಯಿಗೆ ರಿಪೋರ್ಟ್ ನ ಕೊಟ್ಟು ಸುಜಿನ್ ಬೇ ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳ್ತಾರೆ. ಆಗ ಸುಜಿನ್ ಬೇಗೆ ತುಂಬಾನೇ ಬೇಜಾರಾಗುತ್ತೆ. ಇವರು ತುಂಬಾ ದಿವಸದಿಂದ ಡಯಟ್ ಮಾಡಿರೋದ್ರಿಂದ ಸರಿಯಾಗಿ ಪೀರಿಯಡ್ ಆಗಿಲ್ಲ, ಹಾಗೆ ವಾಮಿಟಿಂಗ್ ಕೂಡ ಆಗಿದೆ, ಇನ್ನು ನಿಮ್ಗೆ ಚಿಕ್ಕ ವಯಸ್ಸು, ಮುಂದೆ ಮಕ್ಕಳಾಗತ್ತೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಸುಜಿನ್ ಬೇ ತುಂಬಾನೇ ಬೇಜಾರಿಂದ ನಾನು ಪ್ರೆಗ್ನೆಂಟ್ ಆಗಿದ್ರೆ ಏನ್ ಮಾಡ್ತಿದ್ರಿ ಅಂತ ಕೇಳ್ತಾನೆ. ಆಗ ಮದ್ವೆ ಆಗ್ತಿದೆ ಅಂತ ಹೇಳ್ತಾನೆ. ಆಗ ಸುಜಿನ್ ಬೇಗೆ ತುಂಬಾನೇ ಖುಷಿ ಆಗುತ್ತೆ, ಆದ್ರೆ ಅವಳು ನಾನು ಈಗಲೇ ಮದ್ವೆಗೆ ರೆಡಿ ಇಲ್ಲ ಅಂತ ಹೇಳ್ತಾಳೆ. ಆಗ ನಾನು ನಿನ್ಗಾಗಿ ಕಾಯ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಜಿಯಾವೆಗೆ ಕಾಲ್ ಬರುತ್ತೆ. ವಾಂಗ್ಕಾಂಗ್ ಅವರಿಗೆ ಆಫರ್ ಕೊಡ್ತಾರೆ, ಆದ್ರೆ ಜಿಯಾವೆ ನನ್ಗೀಗ ರೆಸ್ಟ್ ಬೇಕು ಅಂತ ಹೇಳ್ತಾನೆ. ಆಗ ವಾಂಗ್ಕಾಂಗ್ ಚೆನ್ನಾಗಿ ಯೋಚನೆ ಮಾಡಿ ಹೇಳಿ, ಇದು ನಿಮಗೆ ಒಳ್ಳೆ ಆಫರ್ ಅಂತ ಹೇಳ್ತಾನೆ. ಆಗ ಜಿಯಾವೆಗೆ ಕಾಲ್ ಕಟ್ ಮಾಡ್ತಾನೆ. ಅದೇ ಸಮಯಕ್ಕೆ ಡೋರ್ ಓಪನ್ ಆಗುತ್ತೆ. ಅಲ್ಲಿಗೆ ಕೌಸಿಟಾಂಗ್ ಬಂದಿರ್ತಾಳೆ. ಸ್ಟಡೀಸ್ ಕಂಟಿನ್ಯೂ ಮಾಡೋದಿಕ್ಕೆ ಅಬ್ರಾಡ್ಗೆ ಹೋಗ್ತಿದ್ದೀನಿ, ನಾನು ಒಳ್ಳೆ ನಟಿ ಆಗ್ಬೇಕು ಅಂದ್ರೆ ಇನ್ನು ಸಮಯ ಇದೆ, ನಾನು ನಿನಗೆ ಒಂದು
ಮಾತಾಡ್ಬೇಕಿತ್ತು. ನಂದು ಒನ್ ಸೈಡ್ ಲವ್. ನೀನ್ ಇಷ್ಟಪಡೋ ಅಂತ ಹುಡುಗಿ ನಿನ್ ಲೈಫಿಗೆ ಬರ್ಲಿ, ನೀನು ಲೈಫಲ್ಲಿ ತುಂಬಾನೇ ಖುಷಿಯಾಗಿರ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಸುಜಿನ್ ಬೇ ಊದಿಗೆ ಕಾಲ್ ಮಾಡಿರ್ತಾಳೆ. ಅವಳು ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯನ ಹೇಳ್ತಾಳೆ. ಆಗ ಝಾವ್ ತುಂಬಾನೇ ಅಪ್ಸೆಟ್ ಆಗಿರ್ತಾನೆ. ಅವನು ಸುಜಿನ್ ಬೇನ ಮದ್ವೆ ಆಗ್ಬೋದು ಅಂತ ಹೇಳಿ ತುಂಬಾನೇ ಖುಷಿಯಾಗಿದ್ದ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಝಾವ್ ಫೋನ್ ನೋಡ್ತಾ ಸುಜಿನ್ ಬೇ ಮದ್ವೆಗೆ ರೆಡಿ ಇಲ್ಲ ಅಂತ ಹೇಳಿದ ಮಾತನ್ನ ನೆನಪು ಮಾಡ್ಕೋತಾ ಕೂತಿರ್ತಾನೆ. ಮತ್ತೊಂದ್ ಕಡೆ ಜಿಂಗ್ ಜಿಂಗ್ ಮಾಲುಗ್ ಬಂದಿರ್ತಾಳೆ. ಜಿಯಾವೆ ಅವಳಿಗಾಗಿ ಎಲ್ಲಾ ಬಲೂನ್ ತಗೊಂಡು ಅವಳಿಗೆ ಗಿಫ್ಟ್ ಕೊಡ್ತಾನೆ. ಅಲ್ಲಿದ್ದ ಜನಗಳು ಜಿಯಾವೆ ಜಿಂಗ್ ಜಿಂಗ್ ನ ನೋಡಿ ವಿಡಿಯೋನ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡ್ತಾರೆ. ಆಗ ಜಿಂಗ್ ಜಿಂಗ್ ಇಷ್ಟು ಬಲೂನ್ ತಗೊಂಡು ನನ್ನ ಪ್ರಪಂಚನೇ ಸುತ್ತಬಹುದು ಅಂತ ಹೇಳ್ತಾಳೆ. ಆಗ ಜಿಯಾವೆ, ನೀನು ಪ್ರಪಂಚ ಸುತ್ತೋದಿಕ್ಕೆ ಹೋಗು, ಆದ್ರೆ ಅದಕ್ಕಿಂತ ಮೊದಲು ನನ್ನನ್ನ ಪರ್ಚೇಸ್ ಮಾಡು. ಆದ್ರೆ ನಿನ್ಗೆ ಕೊಡೋದಿಕ್ಕೆ ನನ್ನ ಹತ್ರ ಏನಿಲ್ಲ, ನನ್ಗಾಗಿ ಎಷ್ಟೆಲ್ಲ ಮಾಡಿದ್ಯಾ, ನಾನ್ ನಿನ್ ಜೊತೆ ಕೊನೆವರೆಗೂ ಇರೋದಿಕ್ಕೆ ಬಯಸ್ತೀನಿ ಅಂತ ಹೇಳಿ ಅವಳನ್ನ ಎತ್ಕೊಂಡು ಸುತ್ತಾನೆ. ಅದರಿಂದ ಜಿಂಗ್ ಜಿಂಗ್ ತುಂಬಾನೇ ಖುಷಿ ಆಗ್ತಾಳೆ. ಆಗ ಅಲ್ಲಿದ್ದ ಜನಗಳನ್ನ ನೋಡಿ ಅವ್ರ ಕೈಲಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ಅಲ್ಲಿಂದ ಹೊರಡೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಊದಿ ಸುಜಿನ್ ಬೇ ಇಬ್ರು ಕೂಡ ಹಾಸ್ಪಿಟಲ್ಗೆ ಹೋಗಿ ಝಾವ್ ಶಿನ್ಯೂನ ಪಿಕ್ ಮಾಡ್ಕೊಂಡು ಬರ್ಬೇಕು ಅಂತ ಹೇಳಿ ಹಾಸ್ಪಿಟಲ್ಗೆ ಬರ್ತಾರೆ. ಸುಜಿನ್ ಬೇ ಝಾವ್ ಕ್ಯಾಬಿನ್ಗೆ ಹೋಗಿ ನೋಡ್ತಾಳೆ. ಅಲ್ಲಿ ಝಾವ್ ಇರೋದಿಲ್ಲ. ಅವನು ತುಂಬಾ ಅಳ್ತಾ ಕೈಲಿ ಒಂದ್ ಗಿಫ್ಟ್ ಇಟ್ಕೊಂಡು ಒಂದ್ ರೂಮ್ ಅಲ್ಲಿ ಕೂತಿರ್ತಾನೆ. ಅಲ್ಲಿಗೆ ಸುಜಿನ್ ಬೇ ಬಂದು ಝಾವ್ನ ಗಟ್ಟಿಯಾಗಿ ಹಗ್ ಮಾಡ್ಕೋತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಫಾಂಗ್ ಆಂಟಿ ಡೆತ್ ಆಗಿದೆ ಅಂತ. ಮತ್ತೊಂದ್ ಕಡೆ ಊದಿ ಕೂಡ ಶಾವ್ಗೆ ಸಮಾಧಾನ ಮಾಡ್ತಿರ್ತಾಳೆ. ಈಗ ಫ್ಲಾಶ್ ಬ್ಯಾಕ್ ಹೋಗ್ತೀವಿ. ಡೈರೆಕ್ಟರ್ ಎಲ್ಲ ತಪ್ಪು ನಂದೆ, ನಾನು ಯಾವಾಗ್ಲೂ ಕೂಡ ಕೆಲ್ಸ ಅಂತ ಬ್ಯುಸಿ ಆಗಿರ್ತಿದ್ದೆ, ಮದ್ವೆ ಕೂಡ ಆಗೋದಿಕ್ಕಾಗ್ಲಿಲ್ಲ, ಮದ್ವೆಗೆ ಇನ್ನು ಸಮಯ ಇದೆ ಅಂತ ಹೇಳ್ತಾನೆ ಇದೆ, ಆದ್ರೆ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ, ಈಗ ನನ್ಗೆ ತುಂಬಾನೇ ಪಶ್ಚಾತ್ತಾಪ ಆಗ್ತಿದೆ ಅಂತ ಹೇಳಿರ್ತಾರೆ. ಈಗ ಝಾವ್ ಸುಜಿನ್ ಬೇಗೆ ಡೈರೆಕ್ಟರ್ ಫಾಂಗ್ ಆಂಟಿ ಜೊತೆ ಮದ್ವೆ ಆಗೋದಿಕ್ಕೆ ಆಗ್ಲಿಲ್ಲ, ಫಾಂಗ್ ಆಂಟಿ ಅವ್ರ ಮದ್ವೆಗೆ ಅಂತ ಈ ಬಟ್ಟೆನ ತಗೊಂಡಿದ್ರಂತೆ, ಇದನ್ನ ನಿನ್ಗೆ ಕೊಡು ಅಂತ ಗಿಫ್ಟ್ ಕೊಟ್ಟಿದ್ರು, ನಾನು ತಪ್ಪು ಮಾಡ್ಬಿಟ್ಟೆ, ನಿನ್ನ ಮೊದ್ಲೇ ಮೀಟ್ ಮಾಡ್ಬೇಕಿತ್ತು, ನಾವಿಬ್ರು ಮದ್ವೆ ಆಗೋಣ ಅಂತ ಹೇಳ್ತಾನೆ. ಆಗ ಸುಜಿನ್ ಬೇ ಕೂಡ ಒಪ್ಕೋತಾಳೆ. ಈಗ ಇಬ್ರು ಕೂಡ ಮದ್ವೆ ಆಗೋದಿಕ್ಕೆ ಅಂತ ಹೇಳಿ ಅಲ್ಲಿಂದ ಓಡ್ಕೊಂಡ್ ಬರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಊದಿ ಶಾವ್ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಇರ್ತಾರೆ. ಫೋನ್ ಅಲ್ಲಿ ಸುಜಿನ್ ಬೇ ಝಾವ್ ಮದ್ವೆ ವಿಡಿಯೋನ ನೋಡ್ತಾ ಕೆಳಗಡೆ ಕಮೆಂಟ್ಸ್ ನ ಓದಿ ಸುಜಿನ್ ಬೇಗೆ ಡಾಕ್ಟರ್ ಝಾವ್ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ತಾಳೆ. ಆಗ ಶಾವ್ ಆಗಿದ್ರೆ ನಾನೇನು ಅಂತ ಹೇಳ್ತಾನೆ. ಆಗ ಊದಿ ನೀನು ಎದುರು ಪುಕ್ಲ ಅಂತ ಹೇಳ್ತಾಳೆ. ಆಗ ಶಾವ್ ನಿನ್ಗಾಗಿ ಆ ರೀತಿ ನಡ್ಕೋತೀನಿ ಅಷ್ಟೇ ಅಂತ ಹೇಳಿ ಇಬ್ರು ಕೂಡ ಎಂಜಾಯ್ ಮಾಡ್ತಿದ್ರೆ ಶಾವ್ ತುಂಬಾನೇ ಭಯ ಪಡ್ತಿರ್ತಾನೆ. ಊದಿ ಅವನ್ನ ನೋಡಿ ನಗ್ತಾ ಇರ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಝಾವ್ ಸುಜಿನ್ ಬೇ ಮದ್ವೆ ಆಗಿರುತ್ತೆ, ಸರ್ಟಿಫಿಕೇಟ್ ಕೂಡ ಬಂದಿರುತ್ತೆ. ಆಗ ಸುಜಿನ್ ಬೇ ಅನಿ ನಾವು ಇಂಪಾರ್ಟೆಂಟ್ ವಿಷಯನೇ ಮರ್ತ್ಬಿಟ್ಟಿದೀವಿ ಅಂತ ಹೇಳಿ ಝಾವ್ ಕೈನ ಇಟ್ಕೊಂಡು ಅನಿ ನಾವು ಕಷ್ಟ ಸುಖದಲ್ಲಿ ಯಾವಾಗ್ಲೂ ಕೂಡ ಇಬ್ರು ಜೊತೆಯಾಗಿರ್ಬೇಕು ಅಂತ ಹೇಳಿ ಪ್ರಮಾಣ ಮಾಡ್ತಾಳೆ. ಆಗ ಅವನು ಕೂಡ ಕಣ್ಣು ಮುಚ್ಕೊಂಡು ಪ್ರಮಾಣ ಮಾಡೋದಿಕ್ಕೆ ಅಂತ ಹೇಳ್ತಾಳೆ. ಆಗ ಝಾವ್ ಕೂಡ ಪ್ರಮಾಣ ಮಾಡ್ತಾನೆ. ಅವನು ಕಣ್ಬಿಡೋಷ್ಟ್ರಲ್ಲಿ ಫಾಂಗ್ ಆಂಟಿ ಕೊಟ್ಟಿದ್ದಂತ ಬಟ್ಟೆನ ಸುಜಿನ್ ಬೇ ಹಾಕೊಂಡಿರ್ತಾಳೆ. ಝಾವ್ ಅದನ್ನ ನೋಡಿ ಖುಷಿಯಿಂದ ಸುಜಿನ್ ಬೇನ ಹಗ್ ಮಾಡ್ಕೋತಾನೆ. ಆಗ ಅವಳು ಕೂಡ ಝಾವ್ನ ಹಗ್ ಮಾಡ್ಕೋತಾಳೆ. ಇಲ್ಲಿಗೆ ಈ ಡ್ರಾಮಾ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.